ಅವಳು ಉಲ್ಲಾಸಗೊಂಡಿದ್ದಳು. ಹೊಟ್ಟೆಯಲ್ಲಿ ಏನೋ ತಳಮಳ. ಅವನನ್ನು ಮತ್ತೆ ನೋಡಬಹುದಲ್ಲ? ಹೇಗಿದ್ದಾನೋ ಈಗ? ಪ್ರಾಂಶುಪಾಲರ ನಿವೃತ್ತಿ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ಅವನು ಸಿಗುವ ಹಾಗಾಗಿದೆ. ಗೆಳತಿ ಸುಧಾಳ ಬಳಿ ಅವನು ಅವಳ ಬರುವಿಕೆಯನ್ನು ಖಾತ್ರಿ ಮಾಡಿಕೊಂಡಾಗಿನಿಂದ ಅವಳ ತುಮುಲ ಇನ್ನೂ ಹೆಚ್ಚಾಗಿತ್ತು. ಆಗಲೇ ಸುಧಾ ಕೆಣಕಿದ್ದಳು. ಏನಮ್ಮ, ಸರ್ ಯಾಕೋ ಬಹಳ ವಿಚಾರಿಸ್ತಿದ್ದಾನಲ್ಲ? ಏನು ಸಮಾಚಾರ? ನನಗೇನು ಗೊತ್ತೇ, ಅವನ ಮ್ಯಾರೇಜ್ ಆಗಿದ್ರೂ ವಿಚಾರಿಸ್ತಾ ಇದ್ದಾನಲ್ಲ, ಅದಕ್ಕೆ ಕೇಳಿದ್ನಪ್ಪ. ಹೋಗ್ಲಿ ಬಿಡು, ನನಗೆ ಯಾಕಪ್ಪ ಬೇಕು ಎಂದು ಕಾಲು ಎಳೆದಿದ್ದಳು. ನನ್ನ ಮನಸ್ಸು ಸ್ವಲ್ಪ ಖಿನ್ನವಾಯಿತಾದರೂ ಸಿಹಿ ಕ್ಷಣಗಳ ಮೆಲುಕು ಹಾಕಲು ಈ ವಿಷಯಗಳೆಲ್ಲ ಏಕೆ ಅಡ್ಡಿಯಾಗಿಸಬೇಕು ಎಂದು ಅಂದುಕೊಂಡು ಮತ್ತೆ ಉತ್ಸಾಹಗೊಂಡಳು. ಆ ದಿನಗಳು ಮತ್ತೆ ಮತ್ತೆ ಬರಬಾರದೇ ಅನ್ನಿಸಿತು ಅವಳಿಗೆ. ಆಗ ಎಷ್ಟೆಲ್ಲ ಹರಟಿರಲಿಲ್ಲ, ಎಲ್ಲೆಲ್ಲಿ ಸುತ್ತಾಡಿರಲಿಲ್ಲ. ನಮ್ಮಿಬ್ಬರ ಜೋಡಿಯನ್ನು ನೋಡಿ ಕಣ್ಣು ಹಾಕಿದವರೇ ಹೆಚ್ಚು. ಅದೊಂದು ದಿನ ಕಾಲೇಜ್ ಪಾರ್ಕ್ನಲ್ಲಿ ಕುಳಿತು ಕೈ ಕೈ ಹಿಡಿದು ಹರಟುವಾಗ ದಿಢೀರಂತ ವೆಂಕಟೇಶ್ ಲೆಕ್ಚರರ್ ಪ್ರತ್ಯಕ್ಷವಾಗಿದ್ದರಲ್ಲ. ಅಬ್ಬಾ, ನೆನೆಸಿಕೊಂಡರೆ ಈಗಲೂ ಧಸಕ್ಕೆನ್ನುತ್ತದೆ. ನಾವಿಬ್ಬರು ಗಾಬರಿಯಿಂದ ಕೈಬಿಟ್ಟು ಎದ್ದು ನಿಂತಿದ್ದೆವು. ಬೆಂಚ್ ಮೇಲೆ ನಿಲ್ಲಿಸಿದ್ದ ಪುಟ್ಟ ಮಕ್ಕಳಂತೆಯೇ ಹೆದರಿದ್ದೆವು. ಯು ಬೋತ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಡೋಂಟ್ ಯು ಹ್ಯಾವ್ ಕ್ಲಾಸ್ ಎಂದಾಗ ತಡಬಡಾಯಿಸಿ, ನೋ ನೋ ಸರ್, ಹೇಮಲತಾ ಮೇಡಮ್ ಈಸ್ ಆನ್ ಲೀವ್ ಟುಡೇ ಅಂದಿದ್ದೆ. ಸೊ ವೈ ಆರ್ ಯು ಹಿಯರ್? ಗೋ ಟು ಹೋಮ್ ದೆನ್ ಅಂದಾಗ, ಓಕೆ ಸರ್ ಎಂದು ಹೊರಡಲನುವಾದೆ. ಮೈ ಬೆವೆತು ಹೋಗಿತ್ತು ಇಬ್ಬರದ್ದು. ಆಗ ಇದ್ದಕ್ಕಿದ್ದಂತೆ, ಸರ್, ಇಟ್ಸ್ ಓಕೆ, ಕ್ಯಾರಿ ಆನ್, ಬಟ್ ಲೀವ್ ಸೂನ್ ಎಂದು ಕಣ್ಣು ಮಿಟುಕಿಸಿದ್ದಲ್ಲದೆ ಗುಡ್ ಲಕ್ ಫಾರ್ ದ ಫ್ಯೂಚರ್ ಅಂದುಬಿಟ್ಟಿದ್ದರು. ಅಲ್ಲಿಂದ ತುಂಟ ನಗೆಯೊಂದಿಗೆ ತೆರಳಿದರು. ನಾವು ಒಬ್ಬರನ್ನೊಬ್ಬರೂ ನೋಡಿಕೊಂಡೆವು. ಇಬ್ಬರೂ ಒಂದು ಸಲ ಬೆವರೋರಿಸಿಕೊಂಡಿದ್ದೆವು. ಇಬ್ಬರೂ ಮನ ಬಿಚ್ಚಿ ನಕ್ಕಿದ್ದೆವು. ನಮಗೆ ಸಣ್ಣ ಸ್ವಾತಂತ್ರ್ಯವೊಂದು ಸಿಕ್ಕಿದಂತಾಗಿತ್ತು. ಅಂದೇ ಅಲ್ಲವೇ ಅವನಿಂದ ಮೊದಲ ದೊರಕಿಸಿಕೊಂಡ ನನ್ನ ಕೈಗಳು ಕೆನ್ನೆಯಂತೆಯೇ ನಾಚಿ ಕೆಂಪಾದಂತೆ ಕಂಡಿತ್ತು ನನಗೆ. ಓಹ್, ಎಲ್ಲ ಕಳೆದು ಹೋದ ದಿನಗಳು. ನನ್ನ ಹೆಸರನ್ನು ಹತ್ತಿರ ಬಂದು ಕಿವಿಯ ಬಳಿ ತನ್ನ ತುಟಿ ತಾಗಿಸಿ ನಾಜೂಕಿನಿಂದ ನನ್ನ ಹೆಸರು ಕರೆಯುತ್ತಿದ್ದನಲ್ಲ, ಎಷ್ಟು ರೋಮಾಂಚನವಾಗುತ್ತಿತ್ತು. ಆ ಸ್ಪರ್ಶ, ಆ ಆಪ್ತತೆ, ನೀನು ಎಂದಿಗೂ ನನ್ನವಳು ಎಂದು ಸದಾ ಅವನು ಗುನುಗುತ್ತಿದ್ದ ಭಾವ ನಾನು ಮತ್ಯಾರಲ್ಲೂ ಕಾಣಲೇ ಇಲ್ಲ. ನನ್ನ ಅಪ್ಪ ಜಾತಿ ವಿಷಯ ಎತ್ತಿ ಇನ್ನೂ ಇಬ್ಬರು ತಂಗಿಯರ ಭವಿಷ್ಯದ ಬಗ್ಗೆ ಹೆದರಿಸದೇ ಹೋಗಿದ್ದರೆ ಈಗ ನಾನವನ ತೋಳಿನ ಸೆಳೆತದಲ್ಲಿ ಬಂಧಿಯಾಗಿರುತ್ತಿದ್ದೆ. ಈಗ ಅವನದೂ ಮದುವೆಯಾಗಿದೆ. ಇಲ್ಲಿ ತಂಗಿಯರು ನಾನು ಹಿಡಿಯಲು ಹೊರಟಿದ್ದ ದಾರಿಯನ್ನೇ ಹಿಡಿದು ಅವರವರ ಗಂಡಂದಿರೊಡನೆ ಸುಖವಾಗಿದ್ದಾರೆ. ಆದರೆ ನಾನು ಅಪ್ಪ ಪಾಪ ನನಗಾಗಿ ಎಷ್ಟೊಂದು ಪ್ರಪೋಸಲ್ ತಂದಿದ್ದರು. ಅವರೇ ಒಮ್ಮೆ ನೊಂದುಕೊಂಡು ಹೇಳಿದ್ದರು, ನಿನಗೆ ಅವನೊಡನೆಯೇ ಮದುವೆ ಮಾಡಿಸಿಬಿಡಬೇಕಿತ್ತು ಮಗಳೇ, ನನ್ನಿಂದ ತಪ್ಪಾಯಿತು ಎಂದಿದ್ದರು. ಕಾಲ ಮೀರಿ ಹೋಗಿತ್ತು. ಹಣೆಯಲ್ಲಿ ಏನಿದೆಯೋ ಅದೇ ನಡೆಯುವುದು. ಆ ದಿನ ಬಂದೇ ಬಿಟ್ಟಿತು. ಅವಳು ದೂರದ ಊರಿನಿಂದ ಆ ದಿನಗಳ ಕಳೆದ ಆ ಊರಿಗೆ ಗೆಳತಿಯ ಮನೆಯಲ್ಲಿ ತಂಗಲು ಮುನ್ನಾ ದಿನವೇ ಬಂದಿಳಿದಳು. ಎದೆ ಬಡಿತ ಜೋರಾಗಿತ್ತು. ಎಕ್ಸಾಮ್ ದಿನ ತಯಾರಿ ಸಮಯದಲ್ಲಿ ಆಗುವ ಅದೇ ಸಂಕಟ ಹೊಟ್ಟೆಯಲ್ಲಿ ಶಬ್ದ ಮಾಡುತ್ತಿತ್ತು. ಅವನು ಅದೇ ಊರಿನಲ್ಲಿ ಇರುವುದರಿಂದ ಬಂದವರಿಗೆಲ್ಲ ಊಟಕ್ಕೆ ಅವನ ಮನೆಗೆ ಆಹ್ವಾನಿಸಿದ್ದ. ಛೆ, ಅವನ ಹೆಂಡತಿ ಎದುರು ಅವನನ್ನು ಕದ್ದು ಮುಚ್ಚಿ ನೋಡುವುದಾದರೂ ಹೇಗೆ? ಅಯ್ಯೋ, ತಾನು ಹೇಗೆಲ್ಲ ಆಲೋಚಿಸುತ್ತಿದ್ದೇನೆ. ತಪ್ಪು ತಪ್ಪು ಎನ್ನುತ್ತಾ ಕೆನ್ನೆಗೆ ಹೊಡೆದುಕೊಂಡು ಗೆಳತಿಯೊಡನೆ ಹೊರಟಳು. ವಿಶಾಲವಾದ ಹಳ್ಳಿ ಮನೆ. ಅದೇ ಮುಕ್ತ ನಗುಮುಖದ ಸಿಹಿಯಾದ ಸ್ವಾಗತ ಅವನಿಂದ. ಸ್ವಲ್ಪ ನಾಚಿದ ಮುದ್ದಾದ ಜೋಡಿ. ಬಂದ ಎಲ್ಲರ ಕುಶಲೋಪರಿ ತಮಾಷೆ ಹರಟುವಿಕೆಯ ನಂತರ ಅಚ್ಚುಕಟ್ಟಾದ ಹಳ್ಳಿ ಮನೆ ಊಟ. ಅವನ ಮಡದಿ ಸ್ನೇಹದ ಮಾತುಕತೆಗೆ ಅಡ್ಡಿಯಾಗದಂತೆ ಕೆಲಸದ ನೆಪ ಹೇಳಿ ನಗುತ್ತಾ ಒಳ ಹೊರಟಳು. ಮನಸ್ಸು ನಿರಾಳವಾಯಿತು.
ಅವನು ಈಗಲೂ ಕುಡಿ ಮೀಸೆ ಚೆಲ್ಲುವನೇ? ಆಗೆಲ್ಲ ನನ್ನ ಅವನ ಮಧ್ಯೆ ಎಲ್ಲರೂ ಏನೆಲ್ಲ ಕಥೆ ಕಟ್ಟಿ ನಗುತ್ತಿದ್ದರು. ಬುಕ್ಗಳಲ್ಲೇ ಚಾಕ್ಲೇಟ್ಗಳನ್ನು, ಬಣ್ಣದ ಪುಕ್ಕಗಳನ್ನು, ಪುಟ್ಟ ಪುಟ್ಟ ಹೂವುಗಳು, ಮುದ್ದಾದ ಕವಿತೆಗಳನ್ನು ವಿನಿಮಯಿಸಿಕೊಳ್ಳುತ್ತಿದ್ದೆವು. ಎಂಥ ಸಿಹಿಯಾದ ನೆನಪುಗಳು. ನಾನೊಂದು ಊರು, ಅವನದೊಂದು ಜೀವನ. ಕಳೆದೇ ಹೋಯಿತು ಸಮಯ. ನೆನೆದರೆ ಮನಸ್ಸು ದುಃಖಿಸುತ್ತದೆ. ನೀನು ಏನು ಮಾಡ್ತಿದ್ಯಾ? ಮೆಲ್ಲನೆ ಕಿವಿಯ ಬಳಿ ಉಸಿರಿತ್ತು ಅವನದೇ ಧ್ವನಿ. ಹೌದು, ಅವನೇ ಕಿವಿಯ ಬಳಿಯಲ್ಲೇ ನಿಂತು ಕೇಳಿದ್ದ. ಓಹ್, ನಾನು ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಆಗಿದ್ದೀನಿ. ಬಹಳ ದಿನ ಆಯ್ತಲ್ಲ ನೋಡಿ. ಒಬ್ರಿಗೊಬ್ಬರು ನಾಪತ್ತೆ ಆಗಿಬಿಟ್ವಿ ಆಮೇಲೆ ಅಂದ. ಅವನು ಹಾಗೆ ಹೇಳುವಾಗ ಉಳಿದವರತ್ತ ಗಮನಿಸಿದಳು. ಎಲ್ಲರೂ ಒಂದೆಡೆ ಸೇರಿ ಏನನ್ನೋ ನೋಡುತ್ತಿದ್ದರು. ಸುಧಾ ಮುಖ ಪೂರ್ತಿ ಅರಳಿಸಿಕೊಂಡು ಓಡಿ ಬಂದಳು. ನೋಡೆ, ಇಲ್ಲಿ ನನ್ನ ಬಗ್ಗೆನೂ ಕವಿತೆ ಬರೆದಿದ್ದಾನೆ ಎಂದು ತಂದು ಕೈಗೆತ್ತಳು. ಸುಧಾ, ನೀನಿನ್ನೂ ಗುರುತಿಸಲಾಗದ ಸ್ವಾದ ಎಂದು ಮುಂದುವರೆದಿತ್ತು. ಪ್ರತಿಯೊಬ್ಬರೂ ನನ್ನ ಬಗ್ಗೆನೂ ಇದೆ ಎಂದು ಹೇಳಿಕೊಳ್ಳುತ್ತಾ ಖುಷಿ ಪಡುತ್ತಿದ್ದರು. ಅದೆಲ್ಲ ಬುಕ್ ಮಾಡಲಿಕ್ಕೆ ತಯಾರು ಮಾಡಿದ ಪುಟಗಳು. ಎಲ್ಲದೂ ಆಪ್ತ ಸ್ನೇಹಿತರಿಗೆ ಬರೆದಿದ್ದು ಎಂದ ಪುಟ್ಟದಾಗಿ ಕಣ್ಣು ಮಿಟುಕಿಸುತ್ತಾ. ಆ ಸಾಲುಗಳ ಮಧ್ಯೆ ತನ್ನ ಹೆಸರೂ ಹುಡುಕಿದಳು. ಯಾವ ಕವಿತೆಯಲ್ಲೂ ಚಿಕ್ಕದಾಗಿ ಕೂಡ ಉಲ್ಲೇಖಿಸಿರಲಿಲ್ಲ. ಇದನ್ನು ಗಮನಿಸಿದ ಸುಧಾ, ಇದರ ಅರ್ಪಣೆ, ಮುನ್ನುಡಿ ಎಲ್ಲ ರೆಡಿ ಇದೆಯೇನೋ ಅಂದಳು ಬೇಕಂತಲೇ. ಅವನು ಹೌದೆಂದು ಹೇಳಿ ಮುಗ್ಧವಾಗಿ ತಂದುಕೊಟ್ಟ. ಸುಧಾ ಅವಳಿಗಿಂತ ಹೆಚ್ಚಿನ ಆಸಕ್ತಿಯಲ್ಲಿ ಅದನ್ನು ಬಿಡಿಬಿಡಿಯಾಗಿ ಓದಿದಳು. ಎಲ್ಲೂ ಅವಳ ಹೆಸರಿನ ಉಲ್ಲೇಖವಿರಲಿಲ್ಲ. ನಿರಾಸೆಯಿಂದ ಅವಳನ್ನು ಗಮನಿಸಿದಳು. ಅವಳಿಂದಲೂ ಅದೇ ಭಾವನೆಯನ್ನು ನಿರೀಕ್ಷಿಸುತ್ತಾ. ಒಬ್ಬರನ್ನೊಬ್ಬರು ಮುಖ ನೋಡಿಕೊಳ್ಳುವುದನ್ನು ನೋಡಿ, ಏನಾಯಿತು ಎಂದ. ಏನಿಲ್ಲಪ್ಪ, ಎಲ್ಲ ಆಯ್ತಾ ಬರೆದು? ಇನ್ನೂ ಬಾಕಿ ಇದೆಯಾ ಎಂದಳು ಸುಧಾ. ಎಲ್ಲ ಆಯಿತು, ಇನ್ನು ಪ್ರಿಂಟಿಂಗ್ ಅಷ್ಟೇ ಬಾಕಿ. ಪ್ರಿಂಟ್ ಆದಾಗ ಕಳಿಸಿಕೊಡ್ತೀನಿ. ಬುಕ್ ಬೇಕಾದವರೆಲ್ಲ ನಿಮ್ಮ ನಿಮ್ಮ ಅಡ್ರೆಸ್ ಕೊಟ್ಟು ಹೋಗಿ ಎಂದ. ಎಲ್ಲ ಕುಶಲೋಪರಿಯ ಹರಟೆಯ ನಂತರ ಎಲ್ಲರೂ ಹೊರಡಲು ಅನುವಾದರು. ಮೂಲೆಯಲ್ಲಿ ಅನ್ಯ ಮನಸ್ಸುಗಳಾಗಿ ನಿಂತಿದ್ದ ಅವಳ ಬಳಿ ಬಂದ ಅವನು, ನಿನ್ನ ಅಡ್ರೆಸ್ ಯಾಕೆ ಕೊಡಲಿಲ್ಲ? ಯಾಕೆ, ಬುಕ್ ಬೇಡವಾ ನಿಂಗೆ? ಹಾಗೇನಿಲ್ಲ, ಸುಧಾಳ ಅಡ್ರೆಸ್ಗೆ ಮತ್ತೊಂದು ಕಳಿಸು, ಅಲ್ಲೇ ತಗೊಳ್ತೀನಿ ಅಂದಳು. ತುಂಬ ಭಾರವಾದ ಮನಸ್ಸಿನಿಂದ ಅಲ್ಲಿಂದ ಹೊರಟಳು. ನಿಜ ಹೇಳಬೇಕಂದ್ರೆ ತಡೆ ಹಿಡಿಯಲಾಗದ ದುಃಖದಿಂದ ಹೃದಯವನ್ನು ಯಾರೋ ಹರಿದಂತೆ ಭಾಸವಾಗಿತ್ತು. ಕರ್ಚಿಫ್ನಿಂದ ಕಣ್ಣು ಒರೆಸಿಕೊಳ್ಳುವುದನ್ನು ಅವನು ಗಮನಿಸುತ್ತಲೇ ಇದ್ದ. ಅವನ ಮುಖ ಕೆಂಪಾಗಿತ್ತು. ನಡೆಯದೇ ಹೋದ ವಿಷಯಕ್ಕೆ ಅವಳು ಇನ್ನೂ ಮರುಗುತ್ತಲೇ ಇರುವುದಕ್ಕೆ ಅವನು ತುಂಬ ಬೇಸರಿಸಿಕೊಂಡಿದ್ದ. ಹತ್ತಿರ ಬಂದು ವಿಸಿಟಿಂಗ್ ಕಾರ್ಡ್ ನೀಡುತ್ತಾ, ಇದನ್ನು ಇಟ್ಟುಕೋ. ಇಲ್ಲಿ ನಾನು ನೆಮ್ಮದಿಯಾಗಿ ಇರಬೇಕು ಅಂತ ನಿನಗೆ ಅನ್ನಿಸಿದರೆ 1-2 ತಿಂಗಳೊಳಗೆ ನಿನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಈ ಅಡ್ರೆಸ್ಸಿಗೆ ಬರಬೇಕು ಅಂದ ನಯವಾಗಿ ನಗುತ್ತಾ. ನಿನ್ನ ಲೈಫನ್ನು ಹೊಸ ಸ್ಪಿರಿಟಿಂದ ಶುರು ಮಾಡು ಎಂದ. ಜೊತೆಗೆ ಪ್ಲೀಸ್ ಎನ್ನುತ್ತಾ ಕೋರಿಕೆಯ ಮುಖ ಮಾಡಿಕೊಂಡು ಕೇಳಿಕೊಂಡ. ಅವಳು ದೀರ್ಘವಾದ ಉಸಿರು ಬಿಟ್ಟು, ಪ್ರಯತ್ನ ಮಾಡ್ತೀನಿ ಅಂದಳು. ಪ್ರಯತ್ನ ಅಲ್ಲ, ನನಗೆ ರಿಸಲ್ಟ್ ಬೇಕು ಎನ್ನುವಾಗ ಸುಧಾ ಬಂದಳು. ನಮ್ಮ ಸೀಕ್ರೆಟ್ ಏಜೆಂಟ್ ಒಬ್ಬರು ಇದ್ದಾರೆ, ಅವರು ನನಗೆ ವರದಿ ಒಪ್ಪಿಸ್ತಾ ಇರ್ತಾರೆ ಎಂದು ಸೇರಿಸಿದ ಅವಳನ್ನು ತೋರಿಸಿ. ಓಹ್, ನಾನು ಏಜೆಂಟಾ? ಸ್ಯಾಲ್ರಿ ಎಷ್ಟು ಕೊಡ್ತೀಯ ಹಾಗಾದರೆ ಎಂದಳು ಸುಧಾ ಚುಡಾಯಿಸುತ್ತಾ. ಅಲ್ಲಿಂದ ತೆರಳಿ ಕಾಲೇಜ್ ಕಾರ್ಯಕ್ರಮ ಮುಗಿಸಿ ಭಾರವಾದ ನಗುವನ್ನು ವಿನಿಮಯಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಅವಳು ಮಾತ್ರ ಮನಸ್ಸಿನಲ್ಲಿ ಅವನನ್ನೂ ಹೊತ್ತುಕೊಂಡು ಬಂದಿದ್ದಳು. 4-5 ದಿನಗಳ ನಂತರ ಮನೆಗೆ ಸುಧಾ ಓಡೋಡಿ ಬಂದಂತೆಯೇ ಬಂದಳು, ಏದುಸಿರು ಬಿಡುತ್ತಾ. ಯಾಕೆ ಈ ಥರ ಫಾಸ್ಟಾಗಿ ಓಡಿ ಬಂದೆ ಎಂದು ಕೇಳಿದಳು ಗಾಬರಿಯಿಂದ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳೋಕೆ ಬಂದೆ ಕಣೆ ಅಂದಳು. ಏನೇ ಅದು? ಅದರಲ್ಲಿ ಗಾಬರಿ ಪಡೋ ವಿಷಯ ಏನಿದೆ? ನಿಂಗೆ ಗಾಬರಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಂಗಂತೂ ಆಗಿದೆ ಅಂದಳು. ಆಯ್ತಮ್ಮ, ಸರಿ, ವಿಷಯ ಹೇಳು ಅಂದಳು. ಅದಕ್ಕೆ ತನ್ನ ಬ್ಯಾಗ್ನಿಂದ ಒಂದು ಪಾರ್ಸೆಲ್ ಹೊರತೆಗೆದಳು. ಅದನ್ನು ಅವಳಿಗೆ ನೀಡುತ್ತಾ, ನಿನ್ನ ಹುಡುಗಂದು ಬುಕ್ ಪಾರ್ಸೆಲ್ ಬಂದಿದೆ ಕಣೇ. ಛೀ, ನನ್ನ ಹುಡುಗ ಅಂತೆಲ್ಲ ಹೇಳಬೇಡ ಮಾರೈತಿ. ಅಪ್ಪ ಮನೆಯಲ್ಲೇ ಇದ್ದಾರೆ, ಏನು ಅಂದ್ಕೊಳ್ತಾರೆ ಕೇಳಿಸ್ಕೊಂಡ್ರೆ
ಅವರು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ. ಈ ಬುಕ್ ನೋಡಿ ನೀನು ಏನಂತ್ಯ ಅಂತ ಕಾಯ್ತಾ ಇದ್ದೀನಿ ಅಂದಳು. ಅಂಥದ್ದು ಏನೇ ಇದೆ ಇದರಲ್ಲಿ? ನೀನೇ ನೋಡು, ಗೊತ್ತಾಗುತ್ತೆ. ನಿನ್ನ ಹೆಸರಲ್ಲಿ ಪಾರ್ಸೆಲ್ ಸಪ್ರೇಟ್ ಬಂದಿದೆ, ತಗೋ ಎಂದು ಕೊಟ್ಟಾಗ ಅವಳು ಭಯಾಶ್ಚರ್ಯಗಳಿಂದ ಅದನ್ನು ತೆರೆದಳು. ಅವಳಿಗೆ ಆಶ್ಚರ್ಯದೊಡನೆ ಒಂದು ರೀತಿಯ ಸಂಭ್ರಮವಾಯಿತು. ಹಾಗೇ ನಿಶ್ಚಲಳಾಗಿ ನಿಂತೇ ಇದ್ದ ಅವಳನ್ನು ಎಚ್ಚರಿಸಿದ ಸುಧಾ, ಏನ್ರಿ ಮೇಡಮ್, ಈಗೇನಂತೀರಿ? ಹುಬ್ಬೇರಿಸಿ ಕಿಚಾಯಿಸಿದಳು. ಅದರಲ್ಲಿ ಏನಿತ್ತು? ಬುಕ್ನ ಬೈಂಡಿಂಗ್ನಲ್ಲಿಯೇ ಶೀರ್ಷಿಕೆ ಕಣ್ಣು ಕೋರೈಸುವಂತಿತ್ತು, ಮಲ್ಲಿಕಾ. ನೀ ನನಗೆ ಪೂರ್ತಿ ಓದಲಾಗದ ಪುಸ್ತಕ ಎಂದಿತ್ತು. ಮಲ್ಲಿಕಾ, ಮಲ್ಲಿಕಾ. ಆಹಾ, ತನ್ನ ಕಿವಿಯ ಬಳಿ ಬಂದು ಅವಳ ಹೆಸರನ್ನು ಕರೆದಂತೆಯೇ ಭಾಸವಾಯಿತು. ಅವಳು ಪುಳಕಗೊಂಡಳು. ಏನ್ರಿ ಮಲ್ಲಿಕಾ ಮೇಡಮ್, ಸರ್ ಬುಕ್ಕನ್ನೇ ನಿನ್ನ ಹೆಸರಿಗೆ ಮೀಸಲಿಟ್ಟಿದ್ದಾರೆ ಎಂದಳು ಸುಧಾ ಅವಳ ಅದೇ ಧಾಟಿಯಲ್ಲಿ. ಉಳಿದ ಎಲ್ಲರನ್ನ ಬುಕ್ ಒಳಗೆ ತುರುಕಿಸಿ ನಿನ್ನನ್ನು ಮಾತ್ರ ಬುಕ್ ಹೊರಗೆ ಕೂರಿಸಿದ್ದಾನೆ ಕಿಲಾಡಿ ಮಹಾಶಯ ಎಂದಳು. ಅವಳ ಧ್ವನಿ ಸ್ವಲ್ಪ ಈಗ ಗಂಭೀರವಾಗಿತ್ತು. ಪುಸ್ತಕ ಸಣ್ಣದಾಗಿದ್ದರೂ ಭಾರವಾಗಿತ್ತು. ಮಲ್ಲಿಕಾ ಅದನ್ನು ತೆರೆದಾಗ ಅದರಲ್ಲೊಂದು ಪತ್ರವಿತ್ತು. ನನ್ನ ಪ್ರೀತಿಯ ಗೆಳತಿ ಮಲ್ಲಿಕಾ, ಆರಾಮಲ್ಲ ಎಂದು ಕೇಳುವ ಯೋಗ್ಯತೆಯೂ ನನಗೆ ಇಲ್ಲವೇನೋ ಅನ್ನಿಸಿಬಿಟ್ಟಿದೆ. ಇಬ್ಬರೂ ಕೂಡಿ ಎಣೆಯಿಲ್ಲದ ಕನಸುಕೊಂಡು ಹೀಗೆ ಒಂದಾಗುವ ಅವಕಾಶವಿಲ್ಲದೆ ಜೀವಿಸುವ ಕಷ್ಟ ಯಾವ ಪ್ರೇಮಿಗೂ ಬೇಡ. ಕ್ಷಮಿಸು, ಮತ್ತೆ ನಿನ್ನಲ್ಲಿ ಹೊಸ ಆಸೆಗಳನ್ನು ಹುಟ್ಟಿಸುವ ಪ್ರಯತ್ನ ಮಾಡಲಾರೆ. ಗೆಳತಿ, ಈಗಲೂ ನನ್ನಲ್ಲಿ 1000 ಕನಸುಗಳಿವೆ. ಅದೆಲ್ಲ ಯಾವುದು ಅಂತ ಕೇಳಿದ್ಯಾ? ನೀನು ಹೊಸ ಜೀವನಕ್ಕೆ ಕಾಲಿಡಬೇಕು ಅನ್ನೋದನ್ನೇ ಆ ಎಲ್ಲ ಕನಸುಗಳ ಆಶಯ. ಇದನ್ನು ಈಡೇರಿಸಿಕೊಡ್ತೀಯ ಅಲ್ವಾ ಗೆಳತಿ? ನಿಜ, ಮದುವೆ ಒಂದೇ ಎಲ್ಲದಕ್ಕೂ ನಿರ್ಧಾರ ಅಲ್ಲ. ಆದರೆ ನೀನೂ ಕೂಡ ಆ ಕನಸನ್ನು ಕಂಡಿದ್ದೆ ಅಲ್ವಾ? ಪ್ರೀತಿಗಾಗಿ ಹಾತೊರೆಯುತ್ತಿರುವ ನಿನ್ನ ಮನಸ್ಸನ್ನು ದಯವಿಟ್ಟು ಕಾಡಿಸಬೇಡ. ನಿನ್ನ ಅಪ್ಪನಿಗಾಗಿ ಅಥವಾ ಕಡೆಯ ಪಕ್ಷ ನನ್ನ ಸಲುವಾಗಿ ನಿನ್ನ ಮದುವೆಯ ನಿರ್ಧಾರ ಮಾಡು. ಮಲ್ಲಿಕಾ, ಈ ಪತ್ರ ಓದಿ ಮುಗಿಯುತ್ತಿದ್ದಂತೆ ನಿನ್ನ ಅಪ್ಪನನ್ನು ಕಂಡು ನಿನ್ನ ಮದುವೆಯ ನಿರ್ಧಾರ ಹೇಳಿ ಅವರನ್ನೂ ಸಂತೋಷಪಡಿಸು. ನೆನಪುಗಳನ್ನೇ ಜೀವಿಸಬೇಡ, ಕನಸಾಗಿ ಬದುಕು. ಮಲ್ಲಿಕಾ, ನೀನೊಂದು ಪೂರ್ತಿ ಓದಲಾಗದ ಪುಸ್ತಕ. ಆದರೇನಂತೆ, ನಿನ್ನನ್ನು ಓದಿ ಅರಿಯಲು ಎಲ್ಲೋ ಒಬ್ಬ ರಾಜಕುಮಾರ ಕಾದಿದ್ದಾನೆ. ಅದು ಅವನ ಭಾಗ್ಯ. ನಾನು ಮಾತ್ರ ನಿನ್ನ ಶುಭ ವಿವಾಹದ ಆಹ್ವಾನ ಪತ್ರಿಕೆಗಾಗಿ ಮುಗುಳ್ನಗೆಯೊಂದಿಗೆ ಕಾಯುತ್ತಿರುವೆ. ಮಲ್ಲಿಕಾ ಪತ್ರ ಓದುತ್ತಾ ಹಾಗೆಯೇ ಹೊರಗೆ ಕುಳಿತಳು. ಸುಧಾ ಹತ್ತಿರ ಬಂದು ಏನಾಯ್ತೆ ಎಂದಾಗ ಮಲ್ಲಿಕಾ ಅವಳಿಗೆ ಪತ್ರ ನೀಡಿದಳು. ಸುಧಾಳ ಅಭಿಪ್ರಾಯವೂ ಇದೇ ಆಗಿತ್ತು. ಮಲ್ಲಿಕಾ, ಈಗಲಾದರೂ ನಿನ್ನ ಮದುವೆ ಬಗ್ಗೆ ನಿರ್ಧಾರ ಮಾಡು. ನಮ್ಮ ಆಸೆಗಳು ಈಡೇರದೇ ಇದ್ದಾಗ ಅಟ್ಲೀಸ್ಟ್ ನಮ್ಮ ಜೀವನವನ್ನೇ ಕನಸಾಗಿ ಕಾಣ್ತಾ ಇರುವವರ ಆಸೆ ಈಡೇರಿಸುವುದು ಕರ್ತವ್ಯ ಅಲ್ವೇನೆ ಎಂದು ಸುಧಾ ಹೇಳಿದಾಗ ಅರೆ ಕ್ಷಣ ಕುಳಿತು ಯೋಚಿಸಿದ ಮಲ್ಲಿಕಾ ಏನನ್ನೋ ನಿರ್ಧರಿಸಿದವಳಂತೆ ಎದ್ದಳು. ಸೀದಾ ಪೇಪರ್ ಓದುತ್ತಾ ಕುಳಿತಿದ್ದ ಅಪ್ಪನ ಎದುರು ನಿಂತು, ಅಪ್ಪ, ನಿನ್ನ ಆಸೆ ನನ್ನ ಮದುವೆ ಅಲ್ವೇನಪ್ಪ ಎಂದಳು ನೇರವಾಗಿ. ಅವರಿಗೆ ತಕ್ಷಣಕ್ಕೆ ಏನೂ ಅರ್ಥವಾಗಲಿಲ್ಲ. ಸುಧಾ ಅವಳ ಹಿಂದೆ ನಿಂತು ಅವರಿಗೆ ತಲೆ ಅಲ್ಲಾಡಿಸಿ ಸನ್ನೆ ಮಾಡಿದಾಗ, ಹೌದಮ್ಮ, ಅದೇ ನನ್ನ ದೊಡ್ಡ ಆಸೆ ಎಂದರು. ಸರಿಯಪ್ಪ, ಹಾಗಾದರೆ ಮದುವೆಗೆ ನನ್ನ ಒಪ್ಪಿಗೆ ಇದೆ ಎಂದಳು. ಅವರು ಭಾವುಕರಾದರು. ತುಂಬ ಸಂತೋಷ ಮಗಳೇ. ನಿನ್ನ ಮದುವೆ ಆಗುವುದು ಒಂದೇ ಮುಖ್ಯವಲ್ಲ. ಅದರ ಹಿಂದಿನ ಉದ್ದೇಶ ನೀನು ಚೈತನ್ಯದಿಂದ ಜೀವಿಸಬೇಕು. ನಿಂಗೂ ಪ್ರೀತಿಸೋ ಗಂಡ ಮಕ್ಕಳು ಎಲ್ಲರೂ ಇರಬೇಕು. ಅದು ಆಗಲಿಲ್ಲ ಅಂದರೆ ನಾನು ಸತ್ರೂ ನನ್ನ ಆತ್ಮಕ್ಕೆ ಮುಕ್ತಿ ಇರೋಲ್ಲಮ್ಮ ಅಂದರು. ಹಾಗೆಲ್ಲ ಹೇಳಬೇಡಿ ಅಪ್ಪ. ನಾನು ಮದುವೆ ಆಗಿ ಖುಷಿಯಿಂದ ಇರ್ತೀನಿ ಅಪ್ಪ, ಚಿಂತೆ ಮಾಡಬೇಡಿ ಎಂದು ಹೇಳಿ ಮಲ್ಲಿಕಾ ಅಪ್ಪನ ಎದೆಗೊರಗಿ ಹಗುರಾದಳು. ಸುಧಾ ಹೇ ಹೇ ಎನ್ನುತ್ತಾ ಹಿರಿ ಹಿರಿ ಹಿಗ್ಗಿದಳು. ದೂರದಲ್ಲೊಂದು ಜೀವ ಅವಳ ಮದುವೆಯ ಸಂಭ್ರಮಕ್ಕಾಗಿ ಕಾಯುತ್ತಿತ್ತು.